ಪ್ರತಿಯೊಬ್ಬರಿಗೂ ನಮಸ್ಕಾರ. ಅದೇ ರೀತಿ ಇವತ್ತು ಸುಮಾರು ಜನ ನಮ್ಗೆ ಕೇಳ್ತಾ ಇದ್ರು, ಯಾರಾದ್ರೂ ಆರ್ಗ್ಯಾನಿಕ್ ಕಾಫಿ ತೋಟ ಮಾಡಿರೋದು ಇಂಟ್ರೊಡ್ಯೂಸ್ ಮಾಡ್ಕೊಡಿ ಅಂತ. ಅದೇ ಸರಿ ನಮ್ಮ ಕೃಷಿಕ ಫೌಂಡರ್ ಬಂದು ಒಂದು ಆರ್ಗ್ಯಾನಿಕ್ ಕಾಫಿ ತೋಟ ಮಾಡಿದ್ದಾರೆ, ಸರ್ಟಿಫೈಡ್ 8 ಎಕರೆಗೆ. ಅವ್ರದ್ದು ಯಾವ ಗಿಡಗಳು ಹಾಕಿದ್ದಾರೆ, ಆರ್ಗ್ಯಾನಿಕ್ ಸರ್ಟಿಫೈಡ್ ಯಾವ ತರ ಮಾಡ್ಸೋದು, ಮತ್ತೆ ಅದು ಎಷ್ಟು ರೇಟ್, ಅವ್ರು ಎಲ್ಲಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ ಅದ್ರ ಬಗ್ಗೆ ಕೇಳೋಣ. ಸರ್ ನಮಸ್ತೆ. ಅದೇ ರೀತಿ ಈಗ ಆರ್ಗ್ಯಾನಿಕ್ ಕಾಫಿ ತೋಟ ನೋಡ್ತೀರಾ, ಇವಾಗೆಲ್ಲ ಕಾಫಿ ತೋಟ ಅಂದ್ರೆ ಮೆನ್ಯೂರ್ ಹಾಕಿ ಮಾಡ್ಬೋದು ಅಂತ. ನೀವು ಒಂದು 8 ಎಕರೆಗೆ ಆರ್ಗ್ಯಾನಿಕ್ ಟ್ರೈ ಮಾಡಿದ್ದೀರಾ. ಈಗ ನೀವು ಎಷ್ಟು ಇಳುವರಿ ಕುಯ್ತೀರಾ, ಎಲ್ಲಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀರಾ, ಯಾವ ತರ ಆರ್ಗ್ಯಾನಿಕ್ ತೋಟ ಸ್ಟಾರ್ಟ್ ಮಾಡಿದ್ರಿ, ಎಷ್ಟು ವರ್ಷದಿಂದ ಕನ್ವರ್ಟ್ ಮಾಡಿದ್ರಿ, ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತಾ ಹೋಗ್ತೀರಾ ಪ್ರೇಕ್ಷಕರಿಗೆ? ನಮಸ್ಕಾರ. ನಾನು ಆರ್ಗ್ಯಾನಿಕ್ ಒಂದು 8 ಎಕರೆ ಮಾಡಿದ್ದೀನಿ. 8 ಎಕರೆ ಮಾಡಿದ್ದೀನಿ. ಯಾಕೆ ಮಾಡಿದೆ ಅಂದ್ರೆ ಆರ್ಗ್ಯಾನಿಕ್ ಅಲ್ಲಿ ಸಸ್ಟೈನಬಲ್ ಅಲ್ಲಿ ಏನಾದ್ರು ಮಾಡಿ ಭೂಮಿಗೆ ಮತ್ತೆ ಪರಿಸರಕ್ಕೆ ಏನಾದ್ರು ಒಳ್ಳೇದಾಗುತ್ತಾ ಅನ್ನೋ ದೃಷ್ಟಿಲಿ ಒಂದಷ್ಟು ಪ್ರಯತ್ನ ಯಾಕೆ ಮಾಡಬಾರ್ದು ಅಂತ ಒಂದು ತೋಟದಲ್ಲಿ ಬ್ಲಾಕ್ ಅಲ್ಲಿ ಒಂದು ಸ್ಮಾಲ್ 8 ಎಕರೆ ಮಾಡಿದ್ದೀನಿ. ಇದರಲ್ಲಿ ಬೇರೆ ಬೇರೆ ವೆರೈಟಿಗಳಿದೆ. ಇದರಲ್ಲಿ ಫಸ್ಟ್ ನಂಬರ್ 6, ಆಮೇಲೆ ಚಂದ್ರಗಿರಿ, ಕಾವೇರಿ ಅಲ್ಲ, ಹೇಮಾವತಿ, ರೂರು 1, BBTC 5B, ಇಷ್ಟು ವೆರೈಟಿಗಳನ್ನ 6 ವೆರೈಟಿನ ಬೇರೆ ಬೇರೆ ಪಟ್ಟೆಲ್ ಮಾಡಿದೆ. ಯಾಕೆ ಅದನ್ನ ವೆರೈಟಿಗಳನ್ನ ಸೆಲೆಕ್ಟ್ ಮಾಡಿದೆ ಅಂದ್ರೆ ನನಗೆ ಯಾವ ವೆರೈಟಿ ಸೂಟಬಲ್ ಅಂತ ಎಲ್ಲೋದ್ರು, ಯಾವುದೇ ಇದಕ್ಕೆ ಹೋದ್ರು, ವೈಜ್ಞಾನಿಕ ಕೇಂದ್ರ ರಿಸರ್ಚ್ ಸೆಂಟರ್ಗೆ ಹೋದ್ರು ಯಾರು ಒಂದು ಅದ್ರದ್ದು ಬಗ್ಗೆ ಮಾಹಿತಿ ಇರಲಿಲ್ಲ. ಸೊ ನನಗೆ ಯಾವ ವೆರೈಟಿ ಸೂಟಬಲ್ ಆಗುತ್ತೆ ಆರ್ಗ್ಯಾನಿಕ್ಗೆ, ಯಾಕಂದ್ರೆ ಆರ್ಗ್ಯಾನಿಕ್ ಮಾಡಿ ಫೇಲ್ಯೂರ್ ಆದರೆ ಹೆಚ್ಚು. ಸೊ ಅದಕ್ಕೆ ಇದೊಂದು ರಿಸರ್ಚ್ ಅನ್ನಂಗೆ ಮಾಡ್ತಾ ಇದ್ದೀವಿ. ಸೊ ನಮ್ಮೊಂದಿಗೆ ಈಗ 2-3 ಕಂಪ್ನಿಗಳು ಸೇರಿದೆ. ಅಂದ್ರೆ ಆರ್ಗ್ಯಾನಿಕ್ ಅಲ್ಲಿ ಹೇಗೆ ನಾವು ಈ ನೈಟ್ರೋಜನ್ ಫಿಕ್ಸಿಂಗ್ ಇರ್ಬೋದು, ಈಳ್ ತೆಗಿಯಕ್ಕೆ ಏನೇನ್ ಮಾಡ್ಬೋದು, ಅದು ಆ ರೀತಿ ಬಯೋಟೆಕ್ನಾಲಜಿ ಕಂಪ್ನಿಗಳು ನಮ್ಮ ಜೊತೆ ಕೈ ಜೋಡಿಸಿದಾವೆ. ಆದ್ರೆ ಆರ್ಗ್ಯಾನಿಕ್ ಮಾಡೋಕ್ಕಿಂತ ಮುಂಚೆ ನಾವು ಯಾವ ರೀತಿ ತಯಾರಿರ್ಬೇಕು ಅಂದ್ರೆ, ನಂದು 8-9 ವರ್ಷ ಆಯ್ತು. ನಾನು ಗಿಡ ಸಣ್ಣದ್ರಿಂದನೂ ಆರ್ಗ್ಯಾನಿಕ್ ಸ್ಟಾರ್ಟ್ ಮಾಡಿದೆ. ಮೊದಲು ಇದು ಕೆಮಿಕಲ್ ಆಗಿತ್ತು, ಅದನ್ನ ಆರ್ಗ್ಯಾನಿಕ್ ಕನ್ವರ್ಟ್ ಮಾಡಿದೀವಿ. ಇದರಲ್ಲಿ ಈಗ ಅದನ್ನ ಯಾಕೆ ಬೇರೆ ಬೇರೆ ವೆರೈಟೀಸ್ ಅಂದ್ರೆ ಈಗ ಯಾವ್ದು ಸೂಟ್ ಆಗುತ್ತೆ ಅಂದ್ರೆ, ನನಗೆ ನನ್ನ ಸ್ಟಡಿ ಪ್ರಕಾರ ಚಂದ್ರಗಿರಿ ಮತ್ತೆ ಹೇಮಾವತಿ ತುಂಬಾ ಸೂಟ್ ಆಗುತ್ತೆ ಆರ್ಗ್ಯಾನಿಕ್ ಗಿಡ. ಚಂದ್ರಗಿರಿ ಮತ್ತೆ ಹೇಮಾವತಿ ಒಂದು 6 ಗಿಡಗಳನ್ನ ಪ್ರಯೋಗ ಮಾಡಿ ಚಂದ್ರಗಿರಿ ಹೇಮಾವತಿ ಸಕ್ಸಸ್ ಕಂಡಿದೆ. ಪಟ್ಟ ಇದೆ ಬೇರೆ ಬೇರೆ ಬ್ಲಾಕ್. ಎಷ್ಟು ಚಂದ್ರಗಿರಿ ಹೇಮಾವತಿ ಅದು ಎಲ್ಲ ಏನಾಗಿದೆ, ನಾವು ಈಗ ನಂಬರ್ 6 ಹಾಕಿದ್ದೆ, ಅದು ಆರ್ಗ್ಯಾನಿಕ್ ಸೂಟ್ ಆಗಲ್ಲ. ಅದಕ್ಕೆ ಏನ್ ಮಾಡಿದೆ, ಈಗ ಅದನ್ನೆಲ್ಲ ಕನ್ವರ್ಟ್ ಮಾಡಿ ಚಂದ್ರಗಿರಿ ಮತ್ತೆ ಹೇಮಾವತಿ ಹಾಕ್ತಾ ಇದ್ದೀನಿ. ಅಂದ್ರೆ 8 ಎಕರೆನ ಒಟ್ಟು ಒಂದು 7 ಬ್ಲಾಕ್ ಇದೆ, 6 ಬ್ಲಾಕ್ ಇದೆ. 6 ಬ್ಲಾಕ್ ಅದೇ ಹೇಳಿದ್ನಲ್ಲ, 6 ವೆರೈಟಿಗಳನ್ನು ಬೆಳೆದಿದ್ದೀನಿ. ಅದ್ರಲ್ಲಿ 6 ಬ್ಲಾಕ್ ಇದೆ. ಸ್ವಲ್ಪ ಸೂಟಬಲ್ ಅದು ನಾನು ಈಗ ಹೇಳಿದಂಗೆ ಹೇಮಾವತಿ ಮತ್ತೆ ಚಂದ್ರಗಿರಿ ಇದೆ. ಇದಕ್ಕೆ ಕೃಷಿ ಸೆಲೆಕ್ಷನ್ ಗಿಡನ ರೋಬಸ್ಟ ಗಿಡನ ಅದು ಚಂದ್ರಗಿರಿ ಹೇಮಾವತಿ ಸೆಲೆಕ್ಷನ್ ಅರೇಬಿಕಾ ಇದು ಅರೇಬಿಕಾದಲ್ಲಿ ಮಾಡಿರೋದು. ಎಲ್ಲರೂ ಹೇಳ್ತಾರೆ ರೋಬಸ್ಟದಲ್ಲಿ ಮಾಡಬಹುದು, ಅರೇಬಿಕಾದಲ್ಲಿ ಮಾಡಕ್ ಆಗಲ್ಲ, ಅದ್ರಲ್ಲಿ ಇದು ಪ್ರಾಬ್ಲಮ್ ಇದೆ ಅಂತ. ಖಂಡಿತ ಪ್ರಾಬ್ಲಮ್ ಇದೆ ಇದರಲ್ಲಿ ಬೋರರ್ ಪ್ರಾಬ್ಲಮ್ ಇದೆ. ನಾವು ಕೆಮಿಕಲ್ ಇದ್ ಮಾಡಲ್ಲ, ಅದಕ್ಕಾಗಿ ನೀವೇನಾದ್ರು ಮಾಡ್ಬೇಕು. ಆಮೇಲೆ ಬೋಡೋ ಹೊಡಿಬಹುದು, 0.5% ಹೊಡಿಬಹುದು. ಯಾಕಂದ್ರೆ ನಾವು ಸರ್ಟಿಫಿಕೇಶನ್ ತಗೊಂಡಿದೀವಿ. ಸರ್ಟಿಫಿಕೇಶನ್ ಅಲ್ಲಿ ಒಂದು ಗೈಡ್ ಲೈನ್ಸ್ ಇರುತ್ತೆ, ಅದನ್ನ ಮೀರಿ ಮಾಡಂಗಿಲ್ಲ. ಅದು ಒಂದು. ಆಮೇಲೆ ನಮ್ಗೆ ಈಗ ನಾನು ಏನ್ ಮಾಡ್ತಾ ಇದ್ದೀನಿ, ಈ ಕೃಷಿ ಮಾಡುವಾಗ ಕಾಂಪೋಸ್ಟ್ ಇಲ್ಲಿದೆ ನೋಡಿ, ಕಾಂಪೋಸ್ಟ್ ಈಗ ಸುಮಾರು ಒಂದು 7-8 ಲೋಡ್ ಅಷ್ಟು ಕಾಂಪೋಸ್ಟ್ ಇಲ್ಲಿ ಮಾಡಿದೀವಿ. ಮಳೆ ಅಂತ ಮುಚ್ಚಿದೀವಿ. ಕಾಂಪೋಸ್ಟ್ ಯಾವ ತರ ಮಾಡಿದ್ರೆ ಸರ್ ಇದು? ಕಾಂಪೋಸ್ಟ್ ಈ ಕ್ಯೂರಿಂಗ್ ವರ್ಕ್ಸ್ ಗಳಲ್ಲಿ ಕಾಫಿ ಸಿಪ್ಪೆ ಸಿಗುತ್ತೆ, ಅದನ್ನ ನಮ್ಗೆ ಮುದ್ರೆಮನೆ ಕಾಫಿ ಕ್ಯೂರಿಂಗ್ ಅವರು ಉಚಿತವಾಗಿ ಕೊಟ್ಟಿದ್ದಾರೆ. ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಕೊಟ್ಟರೆ ಸಾಕು, ಎಲ್ಲ ಇಲ್ಲಿಗೆ ತಂದು ಕೊಡ್ತಾರೆ. ಆಮೇಲೆ ಈ ನಾಟಿ ದನಗಳ ಇದು ಸಗಣಿ ಈ ಲೋಕಲ್ ಸಿಕ್ಕುತ್ತೆ, ಅವ್ರ ಹತ್ರ ತಗೊಂಡು ಪರ್ಚೇಸ್ ಮಾಡಿ ನಮ್ದು ಹಾಕ್ಬಿಟ್ಟು ಇದನ್ನ ಲೇಯರ್ ಮಾಡಿದೀವಿ. ಅದಾದ್ಮೇಲೆ ಇದು ಈ ಸೊಪ್ಪುಗಳು, ಹಸಿ ಸೊಪ್ಪುಗಳು, ಮರಗಳಲ್ಲಿ ಮರಗಸಿ ಮಾಡ್ತೀವಲ್ಲ, ಆ ಸೊಪ್ಪುಗಳನ್ನು ಹಾಕಿದೀವಿ ಈ ರೀತಿ. ಮತ್ತೆ ಇದಕ್ಕೆ ರಾಕ್ ಫಾಸ್ಫೇಟ್ ಹಾಕಿದೀವಿ, ಮತ್ತೆ ಕ್ಯಾಲ್ಸಿಯಂ ಹಾಕಿದೀವಿ. ಯಾಕೆಂದ್ರೆ pH ನ್ಯೂಟ್ರಲೈಸ್ ಆಗ್ಲಿ ಅಂದ್ರೆ, ರಸಸಾರ ಸರಿಯಾಗ್ಲಿ ಅಂತ ಈ ರೀತಿ ಹಾಕಿ ಕಾಂಪೋಸ್ಟ್ ಮಾಡಿ ಪ್ರತಿ ವಾರಕ್ಕೆ ಒಂದು ಸತಿ ವೇಸ್ಟ್ ಡಿಕಂಪೋಸರ್ನು ಇದಕ್ಕೆ ಹಾಕ್ತಾ ಇರ್ತೀವಿ. ಇದಕ್ಕೆ ಒಟ್ಟು ಹಾಕ್ತಾ ಇರ್ತೀವಿ. ಹಾಕ್ಬಿಟ್ಟು ಅದನ್ನ ಇನ್ನಷ್ಟು ಮೈಕ್ರೋಬಿಯಲ್ ಆಕ್ಟಿವಿಟಿ ಜಾಸ್ತಿ ಆಗ್ಲಿ ಅಂತ ಇದನ್ನ ಏನ್ ಮಾಡ್ತೀವಿ ಅಂದ್ರೆ, ಈಗ ಮಳೆ ಕಡಿಮೆ ಆದ್ಮೇಲೆ ಗಿಡಗಳ ಬಡ್ಡೆಗೆ ಒಂದು 6-8 kg ಕೊಡ್ತೀವಿ. ಕೊಟ್ಬಿಟ್ಟು ನಿಮ್ಗೆ ಮೊದಲೇ ಹೇಳಿದೆ, ಒಂದು ನೀರು ಗುಂಡಿ ಅಂತ ಮಾಡ್ತೀವಿ ನಾವು. ಆ ಗುಂಡಿಯನ್ನು ತೆಗೆದು ಆ ಮಣ್ಣು ಅದ್ರ ಮೇಲೆ ಹಾಕ್ಬಿಡ್ತೀವಿ. ಅವಾಗ ಏನಾಗುತ್ತೆ, 3 ವರ್ಷಕ್ಕೊಂದ್ಸತಿ ಈ ರೀತಿ ಕೆಲಸ ಮಾಡಿದ್ರೆ ಸಾಕು. ಅವಾಗ ನಮ್ಗೆ ಅದು ಪ್ಲಾಂಟ್ ಸಸ್ಟೈನಬಲ್ ಇರುತ್ತೆ. ಸೊ ಅದು ನಿಮ್ಗೆ ಗೊಬ್ಬರ ನಮ್ಮಲ್ಲಿ ಸ್ವಲ್ಪ ಅತಿ ಹೆಚ್ಚು ಮಳೆ ಬೀಳೋದು ತೊಳೆದೋಗುತ್ತೆ. ಅದು ತೊಳೆದೋಗಬಾರ್ದು ಅಂತ ನೀರು ಗುಂಡಿ ಮಾಡಿದಾಗ
ಆ ತೋಟಗಳಿಗೆ ಫುಲ್ ಇದನ್ನ 3 ವರ್ಷಕ್ಕೊಂದ್ಸತಿ ಬ್ಲಾಕ್ ಹಾಕ್ತೀವಿ. ಸರ್, ಇದೊಂದು ಕಾಂಪೋಸ್ಟ್ ಗೊಬ್ಬರ ಮಾಡೋದೇ ಕೊಟ್ರೆ ಇನ್ನೇನೇನು ಹಾಕ್ತೀರಾ ನೀವು ಆ ಸರ್ಟಿಫೈಡ್ ಆರ್ಗ್ಯಾನಿಕ್ ಕಾಫಿ ತೋಟಕ್ಕೆ? ಸರ್ಟಿಫೈಡ್ ನಾವು ಹೊರಗಡೆಯಿಂದ ಏನು ತರಲ್ಲ. ನಾರ್ಮಲಿ ಏನ್ ಮತ್ತೆ ಈಗ ವೇಸ್ಟ್ ಡಿಕಂಪೋಸರ್ನು ಟ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆ ಮೊದಲು ಜೀವಾಮೃತ ಎಲ್ಲ ಕೊಡ್ತಾ ಇದ್ವಿ. ಜೀವಾಮೃತ ಸ್ವಲ್ಪ ವೇಸ್ಟ್ ಡಿಕಂಪೋಸರ್ ಕಂಪೇರ್ ಮಾಡಿದ್ರೆ ಎಕ್ಸಸ್ ಕೆಲಸ ಇದೆ. ಅದು ಇದು ಬಹಳ ಸರಳವಾಗಿದೆ, ಬಹಳ ಸುಲಭ ಆಗಿದೆ. ಸರ್ಕಾರ ನಿಗದಿನೂ ಮಾಡಿದೆ. ಅದೊಂದು ಒಳ್ಳೆ ರೈತರಿಗೆ ವರದಾನ. 20-30 ರೂಪಾಯಿಗಿಂತ ಜಾಸ್ತಿ ಮಾರಂಗಿಲ್ಲ ಒಂದೊಂದು ಬಾಟ್ಲು. ಅದನ್ನು ಸರ್ಕಾರ ಇವತ್ತು ಸೆಂಟರ್ ಫಾರ್ ಆರ್ಗ್ಯಾನಿಕ್ಸ್ ಅಂತ ಈ ಉತ್ತರ ಪ್ರದೇಶದಲ್ಲಿ ಅದನ್ನ ರಿಸರ್ಚ್ ಮಾಡಿ ಬಿಟ್ಟಿದ್ದಾರೆ. ಇದು ಇವತ್ತು ಅದು ಅಂತ ಮೆಟೀರಿಯಲ್ ನಮ್ಗೆ ಅವಶ್ಯಕತೆ ಇದೆ. ರೈತರಿಗೆ ನಿಜವಾಗ್ಲೂ ಸರ್ಕಾರ ಮಾಡಬೇಕಾಗಿರೋದು ಅಂತದೇ. ನಮ್ಗೆ ಅದು ಕೊಡಿ ಇದು ಕೊಡಿ ಅನ್ನೋಕ್ಕಿಂತ ಸರ್ಕಾರ ಈ ರೀತಿ ಕೆಲಸಗಳನ್ನ ಮಾಡಬೇಕು. ಆಮೇಲೆ ಇದು ಈಗ ಕ್ರಾಪ್ ನೀವು ಕೇಳ್ತೀರಿ. ಕ್ರಾಪ್ ಇದುವರೆಗೆ ನಾನು ಎಕ್ಸ್ಪೆರಿಮೆಂಟ್ ಮಾಡಿದ್ರಿಂದ ಬೇರೆ ಬೇರೆ ವೆರೈಟಿ ಹಾಕಿದ್ರಿಂದ ನನಗೆ ಬಹಳ ಒಳ್ಳೆ ಕ್ರಾಪ್ ಆಗಿಲ್ಲ. ಬಟ್ ಬಹಳ ಒಳ್ಳೆ ಬೆಲೆ ಸಿಕ್ಕಿದೆ. ಬೆಲೆ ಸಿಕ್ಕಿದೆ ನನಗೆ ಒಂದು 16,000-18,000 ರೂಪಾಯಿಗೆ ಮೂಟೆಗೆ ಮಾರ್ತಾ ಇದ್ದೀನಿ. 50 ಕೆಜಿ ಚೀಲ ಪಾರ್ಚ್ಮೆಂಟ್ ಇಂದ ನಾನು ಕ್ವಾಲಿಟಿ ಮಾಡ್ತೀನಿ. ಪಾರ್ಚ್ಮೆಂಟ್ ಮಾಡುವಾಗ್ಲೂ ಪಾರ್ಚ್ಮೆಂಟ್ ಮಾಡ್ತೀನಿ. ಮಾಡಿಬಿಟ್ಟು ಒಂದು ದಿವಸ ಇಟ್ಟು ಫರ್ಮೆಂಟೇಶನ್ ಮಾಡ್ತೀನಿ 24 ಅವರ್ಸ್. ಅದಾದ್ಮೇಲೆ ಮಿಷಿನ್ ಅಲ್ಲಿ ವಾಶ್ ಮಾಡಲ್ಲ, ಹ್ಯಾಂಡ್ ಇದರಲ್ಲಿ ಮ್ಯಾನ್ಯಲ್ ವಾಶ್ ಮಾಡ್ತೀನಿ. ವಾಶ್ ಮಾಡಿಬಿಟ್ಟು ಆಮೇಲೆ ನಾವು ಅದನ್ನ ಇದು ಮಾಡ್ತೀವಿ. ಸರ್, ಈಗ ನನಗೆ ಇನ್ನೊಂದು ಖುಷಿ ಆಯ್ತು. ಈಗ ನೀವು ಸರ್ಟಿಫೈಡ್ ಮಾಡ್ತೀನಿ ಅಂತ ಹೇಳಿದ್ರೆ, ನಾನೊಂದು ದೊಡ್ಡಳ್ಳಿ ಹಳ್ಳಿ ಹೋಗಿದ್ದೆ, ಶನಿವಾರ ಸಂತೆ ಹತ್ರವ. ಅಲ್ಲಿ 4 ಎಕರೆಗೆ ಫುಲ್ 7 ವರ್ಷದಿಂದ ಆರ್ಗ್ಯಾನಿಕ್ ಮಾಡ್ತಿದ್ದಾರೆ. ಬರೀ ಸಗಣಿ, ಜೀವಾಮೃತ, ಅಮೃತ ಪಾನಿ ಮಾಡಿ. ಅದ್ರ ರೇಟ್ ಬಂದು ಅವ್ರಿಗೆ ಹೊರಗಡೆನೆ ಕೊಡ್ತಿದ್ದಾರೆ 3-4 ಸಾವಿರಗೆ. ಅವರು ಒಂದು ಸರ್ಟಿಫೈಡ್ ಮಾಡಿಸಿ ಮಾರೋದು ಯಾವ ತರ ಒಂದು ಸ್ವಲ್ಪ? ಒಂದು ಈಗ ಇಂಡಿವಿಜುವಲಿ ಸರ್ಟಿಫಿಕೇಶನ್ ಕಾಸ್ಟ್ಲಿ ಆಗುತ್ತೆ. ಗ್ರೂಪ್ ಸರ್ಟಿಫಿಕೇಶನ್, ಇದು ನಂದು ಗ್ರೂಪ್ ಸರ್ಟಿಫಿಕೇಶನ್. ಎಷ್ಟು ಜನ ಇದ್ದಾರೆ ಸರ್? ನಮ್ದ್ರಲ್ಲಿ ಒಂದು 20 ಜನ ಇದ್ದಾರೆ. ಅಂದ್ರೆ ಸಾಗರ, ಶಿರ್ಸಿ ಆ ಕಡೆ ಎಲ್ಲ ಸೇರಿ ಒಂದು ಗ್ರೂಪ್ ಇದು. ಕಾಫಿ ನಮ್ದು ಬರುತ್ತೆ. ಸೊ ಕಾಫಿ ಗ್ರೂಪ್ ಅಲ್ಲಿ ನನಗೇನ್ ಮಾಡಿದಾರೆ, ನಾವು ಈಗ ಅವಾಗ ಖರ್ಚು ಕಮ್ಮಿ ಬರುತ್ತೆ, ನಮಗೇನು ಖರ್ಚು ಬರಲ್ಲ. ಅದು ಕಂಪನಿ ಮಾಡುತ್ತೆ, ಅವರೇ ಬೈ ಮಾಡೋ ಸಾಧ್ಯತೆಗಳಿರುತ್ತೆ. ಇಲ್ಲಿ ಹೊರಗಡೆನೂ ಮಾರ್ಬೋದು. ನಾನು ಇದನ್ನ ಡೆಲ್ಲಿಗೆ ಕೊಡ್ತೀನಿ ಒಬ್ರು ರೋಸ್ಟರಿಗೆ. ನಾನೇನು ಎಕ್ಸ್ಪೋರ್ಟ್ ಮಾಡೋಕ್ಕಾಗಲ್ಲ, ಈ ವಾಲ್ಯೂಮ್ ಅಲ್ಲಿ ಎಕ್ಸ್ಪೋರ್ಟ್ ಮಾಡೋಕ್ಕಾಗಲ್ಲ. ನಮ್ಮ ದೇಶದಲ್ಲಿ ಇಷ್ಟು ರೇಟ್ ಸಿಗ್ತಾ ಇದೆ. ಅವರು ನೀವು ಕಾಫಿ ಮಾಡಿ ಕೊಡುವಾಗ ಅದು ನನ್ನ ಬಹುಶಃ 1 ಲಕ್ಷ ರೂಪಾಯಿ ಸಿಕ್ಬೋದು ಅವರಿಗೆ. 1 ಲಕ್ಷ ರೂಪಾಯಿ ಒಂದು ಆರ್ಗ್ಯಾನಿಕ್ ಕಾಫಿ ಕುಡಿಯಕ್ ಕೊಡ್ತಾರೆ. ಡೆಲ್ಲಿಲಿ ಒಂದು ಕೆಫೆ ಇದೆ, ಅಲ್ಲಿ 1 ಲಕ್ಷ ಸಿಕ್ಬೋದು ಅವರಿಗೆ ಅಂದಾಜು. ಅವರು 200 ರೂಪಾಯಿಗೆ ಮಾರ್ತಾರೆ. 1 ಕೆಜಿಲಿ 80 ಕಪ್ ಕಾಫಿ ಮಾಡ್ಬೋದು. 1 ಕೆಜಿಲಿ 80 ಕಪ್ ಕಾಫಿ ಅಲ್ಲ, ಯಾವ್ದಾದ್ರು 1 ಕೆಜಿಲಿ 80 ಕಪ್ ಕಾಫಿ ಮಾಡ್ಬೋದು. ಅಂದ್ರೆ 80 ಕಪ್ ಕಾಫಿ ಮಾಡಿದ್ರೆ 200 ರೂಪಾಯಿಗೆ ಮಾರಿದ್ರೆ ಎಷ್ಟಾಯ್ತು 1 ಕೆಜಿಲಿ? ಇದು ಈಗ ಮಾರುಕಟ್ಟೆನ ಹುಡ್ಕೊಂಡು ಹೋಗ್ಬೇಕು. ಈಗ ನೀವ್ ಹೇಳಿದ್ರಿ ಅವರಿಗೆ 3,000ಕ್ಕೆ ಮಾರ್ತಿದ್ದಾರೆ ಅವರು ಜನರಲಿ ಅಂತ. ಇದು ಒಂದು ರೈತರು ಒಂದು ಒಟ್ಟಿಗೆ ಆಗಬೇಕು, ಲೈಕ್ ಮೈಂಡೆಡ್ ಎಲ್ಲ ಒಂದು ಟೀಮ್ ಮಾಡ್ಕೊಂಡು ಈ ರೀತಿ ಕೆಲಸ ಮಾಡಿ ಇದನ್ನ ನಾವು ಒಂದಷ್ಟು ಪ್ರೆಸೆಂಟೇಷನ್. ನಾನೇನ್ ಮಾಡಿದೆ, ಇದನ್ನ ನನಗೆ ಆ ರೇಟ್ ಸಿಕ್ಕಕ್ಕೆ ಕಪ್ಪಿಂಗ್ ಮಾಡಿಸ್ದೆ. ಸುಶಾಂತ್ ಅಂತ ಅವರು ಕಪ್ಪಿಂಗ್ ಎಕ್ಸ್ಪರ್ಟ್. ಇಂಡಿಯಾದಲ್ಲೇ ಅವರು ವರ್ಲ್ಡ್ ಫಸ್ಟ್ ಕ್ಯೂ ಗ್ರೇಡ್ ಕಪ್ ಗ್ರೇಡರ್. ನಮ್ಮ ಹುಡುಗ, ನಾವು ಎಲ್ಲಿ ಕಾಫಿ ಬೆಳೆಗಾರರ ಮಗ. ಕಪ್ಪಿಂಗ್ ಅಂದ್ರೆ ಕಾಫಿ ಕುಡಿದ್ಬಿಟ್ಟು ಅದಕ್ಕೆ ಗ್ರೇಡಿಂಗ್ ಕೊಡ್ತಾರೆ. ಅದಕ್ಕೊಂದು ಲ್ಯಾಬೊರೇಟರಿಗಳಿದೆ, ಎಲ್ಲ ಇದೆ. ಇವರು ಸುಶಾಂತ್ ಅಂತ ಕ್ಯೂ ಗ್ರೇಡ್ ಕಪ್ಪರ್. ಆಕ್ಚುಲಿ ವರ್ಲ್ಡ್ ಅಲ್ಲಿ ಫಸ್ಟ್ ಇಂಡಿಯಾದನ್ನು ಅದ್ರಲ್ಲಿ ತಗೊಂಡಿದ್ದ ಸರ್ಟಿಫಿಕೇಟ್. ಅವ್ರು ನನ್ಗೆ ಮಾಡಿಕೊಟ್ಟಾಗ 82.5% ಇತ್ತು ನನ್ನ ಕ್ವಾಲಿಟಿ ಆರ್ಗ್ಯಾನಿಕ್ ಅಲ್ಲಿ. ಅದು ನಮ್ಗೆ ಒಳ್ಳೆ ಇದು ಬೂಸ್ಟ್ ಆಗುತ್ತೆ. ಅದನ್ನ ಇಟ್ಕೊಂಡು ನಾನು ಮಾರ್ಕೆಟಿಗೆ ಬಿಟ್ಟೆ. ಇಷ್ಟಿದೆ. ಅವ್ರೇನ್ ಹೇಳಿದ್ರು, ಸುಶಾಂತ್ ಇದು ಆನ್ ಪಾರ್ ವಿತ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಂದ್ರು. ಸೊ ಅದೀಗ ನಾವು ಈ ಗುಡ್ಡಗಾಡು ಕಾಫಿ ಅಥವಾ ಟ್ರೈಬ್ಸ್ ಕಾಫಿ ಅದು ಇದು ಅಂತೀವಲ್ಲ, ಆ ತರನೇ ಇದು ಒಂದು ಮಾರುಕಟ್ಟೆಗೆ ಒಂದು ಅವಕಾಶಗಳು ಆರ್ಗ್ಯಾನಿಕ್. ಬಟ್ ಮಾಡೋದು ಕಷ್ಟ ಇದೆ, ಸುಲಭ ಇಲ್ಲ, ಈಲ್ಡ್ ಬರಲ್ಲ. ಅದಕ್ಕೆ ನಾನು 6 ವೆರೈಟಿಲಿ ಈಗ 2 ವೆರೈಟಿ ಮಾಡ್ಕೊಂಡು ಒಂದಷ್ಟು ಪ್ರಯತ್ನಗಳು ಆಗ್ತಾ ಇದೆ. ಅದೇ ಹೇಳಿದ್ದೆ, ಮೊದಲು ಹೇಳಿದೆ 2-3 ಕಂಪ್ನಿಗಳು ಬಯೋ ಇವರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ರಿಸರ್ಚ್ ನಡೀತಾ ಇದೆ. ಏನು ಇದನ್ನ ಯಾವ ರೀತಿ ಇನ್ನು ಮೆನ್ಯೂರ್ಗಳು ಆರ್ಗ್ಯಾನಿಕ್ ವೇಲಿ ಡೆವಲಪ್ಡ್ ವೇಲ್ ಕೊಟ್ಟು ಅಂತ. ಅದು ಈಗ ನೋಡಿ, ಆ ರಿಸರ್ಚ್ಗೆ ನನ್ನ ಟೈಮ್ ಕೊಡಬೇಕು, ನನ್ನ ಜಾಗ ಕೊಡಬೇಕು, ನನ್ಗೇನು ಅದ್ರ ಬೆನಿಫಿಟ್ ಇಲ್ಲ. ಆದ್ರೆ ಸಮಾಜಕ್ಕೆ ಅದು ಬೆನಿಫಿಟ್ ಆಗುತ್ತೆ. ನಾವು ಮಾಡಿದ್ದೆಲ್ಲ ಒಂದ್ ಕಡೆ ಸಮಾಜಕ್ಕೆ ಬೆನಿಫಿಟ್ ಆಗುತ್ತೆ. 8 ಎಕರೆ ತಗೊಂಡ್ರೆ ಒಂದು 6 ತರ ವೆರೈಟಿ ಚೆಕ್ ಮಾಡಿದ್ರೆ ಸಕ್ಸಸ್ ಆಗಿರೋದು ಹೇಮಾವತಿ, ಚಂದ್ರಗಿರಿ ಬಂಪರ್ ಬೆಳೆ ಬರ್ತಾ ಇದೆ ಆರ್ಗ್ಯಾನಿಕ್ ಅಲ್ಲಿ. ಮಿಕ್ಕಿದೆಲ್ಲ ಫ್ಲಾಪ್, ಮುಕ್ಕಿದೆಲ್ಲ ಅಂತ ಬರ್ತಾ ಇಲ್ಲ. ಹೇಮಾವತಿ ಸ್ವಲ್ಪ ರೋಯಿರು ಒನ್ ಪರವಾಗಿಲ್ಲ. ರೋಯಿರು ಒನ್ ಅದೇ ಆರ್ಗ್ಯಾನಿಕ್ ಇಂಟರ್ನ್ಯಾಷನಲ್ ಲೆವೆಲ್ ಒಳ್ಳೆ ಮಾರ್ಕೆಟ್ ಇದೆ. ಆರ್ಗ್ಯಾನಿಕ್ ದೇಶದಲ್ಲೇ ಇದೆ, ನಮ್ಮ ದೇಶದಲ್ಲೇ ಇದೆ. ಫಲವತ್ತತೆನೂ ಆಗುತ್ತೆ, ಫಲವತ್ತೆ ಆಗುತ್ತೆ, ಎರೆಹುಳು ಇದಾಗುತ್ತೆ. ನಾನು ಜೀವಾಮೃತ ಕೊಡುವಾಗ ಒಂದ್ಸತಿ ಜನಗಳಿಗೆ ಜೀವಾಮೃತನ ಇದು ನಮ್ಮ ಕಾರ್ಮಿಕರು ಹಾಕ್ತಾ ಇದ್ದಾಗ ಎರೆಹುಳುಗಳು ಮೇಲ್ ಬರೋದು.
ಅಂದ್ರೆ ಅದನ್ನ ಹುಡ್ಕೊಂಡು ಅವಾಗಲೇ ಗೊತ್ತಾಗೋದು ಓ ಇದು ಎರೆಹುಳುಗಳು ಎಷ್ಟಿದೆ ಅಂತ. ಈಗ ಅದೇ ಕೆಮಿಕಲ್ ಹೋದ್ರೆ ಹುಡ್ಕೋದು ಕಷ್ಟ, ಹಿಡಿಯೋದೇ ಕಷ್ಟ. ಅದು ಕ್ಲೀನ್ ಆಗಿ ವಿಸಿಬಲ್ ಚೇಂಜಸ್ ಕಾಣುತ್ತೆ. ಬಟ್ ಕಾಫಿ ವಾಣಿಜ್ಯ ಬೆಳೆ, ಮಾರುಕಟ್ಟೆ ಮತ್ತೆ ಇದನ್ನೆಲ್ಲ ಯೋಚನೆ ಮಾಡಿದಾಗ ತುಂಬಾ ಒಂದು ಅಡ್ವಾನ್ಸ್ಡ್ ಆಗಿ ಮಾರುಕಟ್ಟೆಲ್ಲ ಯೋಚನೆ ಮಾಡೋರು ಮಾತ್ರ ಮಾಡ್ಬೇಕಿದೆ. ಇಲ್ಲಿದ್ರೆ ಏನಾಗುತ್ತೆ, ಗಿಡಗಳು ಸೋತ್ ಬಿಡುತ್ತೆ, ಅದಕ್ಕೆ ಇವೆಲ್ಲ ಕೊಡದಲ್ಲೇ ಇದ್ರೆ ಸರಿಯಾಗಿ ಸ್ವಲ್ಪ ಸಮಸ್ಯೆಗಳು. ಮುಂದಿನ ದಿನಗಳಲ್ಲಿ ಒಂದು FPO ಮಾಡಿ, ಫಾರ್ಮರ್ ಪ್ರೊಡ್ಯೂಸಿಂಗ್ ಆರ್ಗನೈಸೇಷನ್ ಮಾಡಿ, ಮಾರ್ಕೆಟಿಗೆ ಒಂದು 5 ಜನ ಅಪಾಯಿಂಟ್ಮೆಂಟ್ ಮಾಡಿ, ನಾವೇ ಒಂದು 1000 ಜನ ರೈತರ ಸೇರ್ಸ್ ಆರ್ಗಾನಿಕ್ ಅವ್ರ ಮಾರ್ಕೆಟಿಂಗ್ ಏನ್ ಮಾಡೋದು, ಬರೀ ಬೇರೆ ಬೇರೆ ಕಂಟ್ರಿಲಿ ಜನಗಳು ಇಟ್ಕೊ ಬರೋದೇ ಕೆಲಸ ಅವ್ರದ್ದು. ಆ ತರ ಮಾಡಿದ್ರೆ ಮಾಡ್ಬೋದಲ್ವಾ, ಒಂದು ಒಳ್ಳೆ ಮಾರ್ಕೆಟ್ ಬರ್ಬೋದು ಆರ್ಗ್ಯಾನಿಕ್ಗೆ. ಯಾರೇ 4 ರೈತರು 4 ಎಕರೆನೂ ಸೇರ್ಸ್ಕೊಳ್ಳೋದು, 2 ಎಕರೆ ಸೇರ್ಸ್ಕೊಳ್ಳೋದು, 1 ಎಕರೆನೂ ಸೇರ್ಸ್ಕೊಳ್ಳೋದು. ಕಾಫಿ ಹೇಗೆ ಅಂದ್ರೆ ಪ್ರಪಂಚದ 2ನೇ ಟ್ರೇಡಿಂಗ್ ಕಮೋಡಿಟಿ ಪ್ರಪಂಚದಲ್ಲಿ. ಫಸ್ಟ್ ಆಯಿಲ್, ಪೆಟ್ರೋಲಿಯಂ, ಅದು ಬಿಟ್ರೆ ಕಾಫಿ. ಯಾಕಂದ್ರೆ ಎಲ್ಲ ದೇಶದಲ್ಲೂ ಕಾಫಿ ಕುಡಿತಾರೆ. ಕಾಫಿಲಿ ಯಾವ್ಯಾವ ವೆರೈಟಿಗಳಿದೆ, ಯಾವ್ಯಾವ ಟೈಪ್ಸ್ ಇದೆ, ಅಷ್ಟು ರಿಸರ್ಚ್ ಆಗ್ತಾ ಇದೆ. ದೊಡ್ಡ ದೊಡ್ಡ ಕಂಪ್ನಿಗಳು ಕಾಫಿಗಳು, ನಿಮ್ಗೆ ವಿಯೆಟ್ನಾಮಿಗೆ ಕಾಫಿ ಕಲ್ಲು ಹೇಳ್ಕೊಟ್ಟಾರ ನಾವು, ಭಾರತ ದೇಶ ಇಂಡಿಯಾ ಹೇಳ್ಕೊಟ್ಟಿದ್ದು. ಇವತ್ತು ವರ್ಲ್ಡ್ ರೋಬಸ್ಟದಲ್ಲಿ ವರ್ಲ್ಡ್ ನಂಬರ್ 1 ಅವರು ವಿಯೆಟ್ನಾಂ. ಆಮೇಲೆ ನೀವು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಕೆಫೆಗಳಲ್ಲಿ ಎಲ್ಲ ನೋಡಿದ್ರೆ ಬೇರೆ ಬೇರೆ ರೀತಿ ಕಾಫಿ ಮಾಡೋದು. ಆ ಫಿಲ್ಟರ್ಗಳೆಲ್ಲ ನೋಡ್ಬಿಟ್ರೆ ನಿಮ್ಗೆ ರೆಡಿ ಫಿಲ್ಟರ್, ಆ ಫಿಲ್ಟರ್ ಅಲ್ಲಿ ಡಿಕಾಕ್ಷನ್ ತೆಗೆದು ಮಾಡ್ತಾರೆ, ಅದರಲ್ಲೇ ನಿಮ್ಗೆ ಕೋಲ್ಡ್ ಕಾಫಿ ಮಾಡ್ಕೊಡ್ತಾರೆ. ತುಂಬಾ ಇದು ಏನು ಎಕ್ಸ್ಟ್ರಾ ಎಫರ್ಟ್ ಇಲ್ಲ, ಏನಿಲ್ಲ. ನಾವು ಭಾರತ ದೇಶದಲ್ಲಿ ಇಂಥವನ್ನೆಲ್ಲ ನಾವು ಒಂದ್ ಸ್ವಲ್ಪ ಯೂತ್ಸ್ ಬರಬೇಕು ಮುಂದೆ ಬಂದು. ಈಗ ನಮಗ್ ಬೇರೆ ಯಾರು ಮಾಡಲ್ಲ, ಈಗ ನಾವು ನೋಡಿದೀವಿ ಕೆಫೆಗಳೆಲ್ಲ ಬಂದಿದೆ. ಕೆಲವು ಕೆಫೆಗಳೆಲ್ಲ ಮಾಡಿರೋದು IITs ಇವರೆಲ್ಲ ಮಾಡಿರೋದು. ಅವರು ಏನು ಅಂದ್ರೆ ಇದರಲ್ಲಿ ಸ್ಕೋಪ್ ಇದೆ, ಫ್ಯೂಚರ್ ಇದೆ ಅಂತ ಮಾಡಿರೋದು. ಆಯ್ತಾ, ಇಲ್ಲಿ ನಾವು ಇವನ್ನೆಲ್ಲ ಬೆಳೆದು ಕಥೆಗಳನ್ನ ಹೇಳಿ ನಾವು ಅವನಷ್ಟು ದುಡ್ಡು ಮಾಡ್ತೀನಿ, ಇವನಷ್ಟು ದುಡ್ಡು ಮಾಡ್ತೀನಿ ಅಂತ ಮಾತಾಡ್ತೀವಿ. ಬಿಟ್ರೆ ಪಾಶ್ಚಿಮಾತ್ಯ ಪಿಜ್ಜಾ ಬರ್ಗರ್ ಹೋಗ್ತೀವಿ, ಆಯುರ್ವೇದ, ಕಾಫಿ, ಟೀ, ಪೆಪ್ಪರ್ ಬಿಟ್ಟು ನಮ್ದು ಪಾಶ್ಚಿಮಾತ್ಯ ಅವ್ರು ನಮ್ಮೊಂದು ಕಲ್ಚರ್ ಅಳವಡಿಸ್ಕೊಳ್ತಾ ಇದ್ದಾರೆ. ಅದೇ ಸರ್, ಈಗ ಮುಂದಿನ ದಿನಗಳಲ್ಲಿ ಯಾವ ತರ ಮಾಡ್ಬೋದು ಸರ್ ಒಳ್ಳೆ ಮಾರ್ಕೆಟ್ ಬರ್ಬೇಕು ಅಂದ್ರೆ ಯೂಸ್ ಏನ್ ಮಾರ್ಕೆಟ್ ಅಂದ್ರೆ, ಈಗ ನೋಡಿ ಎಸ್ಟೇಟ್ ಬ್ರಾಂಡೆಡ್ ಕಾಫಿಗಳನ್ನ ಸುಮಾರು ಜನ ಮಾಡ್ತಾ ಇದ್ದಾರೆ. ಅದರಲ್ಲಿ ಸಕ್ಸಸ್ಸು ಇದೆ, ಫೇಲ್ಯೂರು ಇದೆ. ಸಕ್ಸಸ್ ಯಾಕೆ ಬರುತ್ತೆ ಅಂದ್ರೆ ಅವರು ಅದ್ರ ಹಿಂದೆ ಹೋಗಿ ಒಂದು 8-10 ವರ್ಷ ಎಫರ್ಟ್ ಹಾಕಿದ್ರೆ ಅವ್ರದ್ದೇ ಆದ ಬ್ರ್ಯಾಂಡ್ ಕ್ರಿಯೇಟ್ ಆಗುತ್ತೆ. ನಮ್ದು ಒಂದೊಂದು ತೋಟಗಳು ಕತೆ ಹೇಳ್ತವೆ. ಆ ಕತೆಗಳನ್ನ ನಾವು ಸರಿಯಾಗಿ ಪ್ರೆಸೆಂಟೇಶನ್ ಮಾಡಬೇಕು. ಸುಳ್ಳಿನ ಕತೆ ಯಾವ್ದು ಬೇಡ. ಈಗ ನೋಡಿ, ಚಿಕ್ಕಮಗಳೂರಿಗೆ ಹೋದ್ರೆ ಒಂದು ಕಪ್ಪೆ ಇದೆ. ಆ ಕಪ್ಪೆ ಹೇಗಿದೆ ಅಂದ್ರೆ ಅದು ವಿಶ್ವದಲ್ಲೇ ಸಿಕ್ಕಲ್ಲ ಅಂತ ರೇರ್ ಸ್ಪೀಸೀಸ್. ಅದನ್ನೊಬ್ರು ಡಾಕ್ಟರ್ ದಿನೇಶ್ ಅನ್ನೋರು ಐಡೆಂಟಿಫೈ ಮಾಡಿ ರಿಸರ್ಚ್ ಮಾಡಿದ್ದಾರೆ. ಆ ಕಪ್ಪೆನೇ ಮಾರ್ಕೆಟ್ಗೆ ಸಾಕು. ನಾವು ಅದು ಎಂಡೇಂಜರ್ ಸ್ಪೀಸೀಸ್ ಉಳಿಸ್ತಾ ಇದೀವಿ ಅಂತ ಬಳಕೆದಾರರಿಗೆ ಹೇಳಿದ್ರೆ ಆ ಬಳಕೆದಾರರು ಇದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನಮ್ಗಿದೆ ಅಂತ ಅವ್ರು ಕುಡಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನ ನಾವು ಮಾಡಬೇಕಾಗಿದೆ. ಇದು ನಾವು ಯೂತ್ಸ್ ನಾವು ಬೇರೆ ಬೇರೆ ತರ ಯೋಚನೆ ಮಾಡಬೇಕು, ಕೂತ್ಕೋಬೇಕು, ಸಿಟ್ಟಿಂಗ್ ಮಾಡಬೇಕು, ಆಮೇಲೆ ಈ ತಿಳ್ಕೊಳ್ಬೇಕು, ಬೇರೆಯವ್ರನ್ನ ಕರ್ಸ್ಬೇಕು, ತಿಳಿದವ್ರ ಹತ್ರ ನಾಲೆಡ್ಜ್ ಶೇರ್ ಮಾಡ್ಕೊಂಡು ಏನಾದ್ರು ಮಾಡ್ಬೇಕು. ಈಗ ನಮ್ಗೆ ಬೆಲೆ ಕೊಡಿ ಅಂದ್ರೆ ಯಾರು ಬೆಲೆ ಕೊಡಲ್ಲ. ಬೆಳೆ ಬರಂಗ್ ಮಾಡ್ಕೋಬೇಕು. ರೇಟ್ ನಾವು ತಗೋಬೇಕು. ರೇಟ್ ಅವ್ರು ಕೊಡೋದಲ್ಲ. ಕೊಡೋದು ಬೇರೆ, ತಗೊಳ್ಳೋದು ಬೇರೆ. ನಾವು ತಗೊಳಕ್ ಪ್ರಯತ್ನ ಮಾಡ್ಬೇಕು. ಓಕೆ, ನಮ್ದು ದಿನೇಶ್ ಸರ್ ನಮ್ಮದು ಮೈನೇಚರ್ ಇಂಡಿಯಾ ಜೊತೆ ಕೈ ಜೋಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇವ್ರದ್ದು ಅನುಭವಗಳನ್ನ ನಮ್ದು ಯೂತ್ಸ್ ಯಾರ್ಯಾರು ಒಂದು ಫಾರ್ಮರ್ ಅಲ್ಲಿ ನಾನು ಮುಂದುವರಿಬೇಕು ಅಂತ ಇರ್ತಾರೆ, ಒಂದು ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಮಾಡಿ ಇವ್ರದ್ದು 12 ದೇಶ, ಇವ್ರದ್ದು ಒಂದು 10-15-20 ವರ್ಷ ಸರ್ವಿಸ್ ಅಲ್ಲಿ 12 ದೇಶದಲ್ಲಿ ಯಾವ್ಯಾವ ಕಂಟ್ರಿಯಲ್ಲಿ ಸುತ್ತಿದ್ದಾರೆ. ನಮಗೆ ಹೋಗಕ್ಕಾಗಲಿಲ್ಲ ಅಂದ್ರೆ ಇವ್ರ ಅನುಭವನ ನಾವು ಇಲ್ಲಿ ತಿಳ್ಕೊಂಡು ಒಂದು ಸಕ್ಸಸ್ ಕಾರಣ. ಮತ್ತೆ ನಮ್ದು ಕಾಫಿ ಇರ್ಬೋದು, ಎಲ್ಲಾ ಒಂದು ಇಂಡಿಯಾದ ಪ್ರಾಡಕ್ಟ್ ಗಳಿಗೆ ಒಂದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಇದೆ. ನಮ್ಮ ದೇಶದ ವಸ್ತುಗಳನ್ನ ನಾವು ಒಂದು ಒಳ್ಳೆ ಮಾರ್ಕೆಟ್ ಮಾಡ್ತಾ ಇವ್ರದ್ದು ಅನುಭವಗಳನ್ನ ಹಂಚ್ಕೊಳ್ಳೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಓಕೆ, ಇವತ್ತು ನಾವು ದಿನೇಶ್ ಸರ್ ಒಂದು ಅವ್ರ ತೋಟದಲ್ಲಿ ಇದ್ವಿ. ಅವರೊಂದು ಕೃಷಿಕ ಅಂತ ಮ್ಯಾಗ್ಝಿನ್ ಮಾಡ್ತಾರೆ, ಒಂದು 12 ದೇಶ ಸುತ್ತಿದ್ದಾರೆ. ಅದೇ ರೀತಿ ಅವರೊಂದು ಪ್ರಗತಿಪರ ರೈತರು ಅಂತ ತೋರಿಸ್ತಾರೆ. 10 ಎಕರೆಗೆ ಏಲಕ್ಕಿ ಬೆಳೆದಿದ್ದಾರೆ. 10 ಎಕರೆ ನೋಡಿದ್ರೆ ಇದೇ ರೀತಿ ಇದೆ. ಮುಂದಿನ ದಿನಗಳಲ್ಲಿ ಅವರು ನಮ್ಮ ಮೈನೇಚರ್ ಇಂಡಿಯಾದಲ್ಲಿ ಕೈ ಜೋಡಿಸ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿ ಒಂದು ಮಾರ್ಕೆಟ್ ಸಮೇತ ಒಂದು ಕೃಷಿಕ ಮ್ಯಾಗ್ಝಿನ್ ಮುಖಾಂತರ ನಾವು ಒಂದು ವರ್ಲ್ಡ್ ವೈಡ್ ನಮ್ದೇ ಹೆಂಗೆ ಕೃಷಿಕ ಮ್ಯಾಗ್ಝಿನ್ ಇದೆ ಅದೇ ರೀತಿ ಒಂದು ರೇಟು ಸಿಗಬೇಕು, ಅದ್ರ ವಿರುದ್ಧ ಒಂದು ಫೈಟ್ ಮಾಡೋಣ. ಅವ್ರು 10 ಎಕರೆಗೆ ಒಂದೇ ಒಂದು ಏಲಕ್ಕಿ ಗಿಡ ಎಷ್ಟು ಐತಿದೆ ಅದೇ ರೀತಿ ಇರೋಣ. ಅದು ಯಾವ ತರ ಬೆಳೆದ್ರು ಅಂತ ಕೇಳೋಣ. ಸರ್ ನಮಸ್ತೆ. ಈಗ ನಾವು ಏಲಕ್ಕಿ ಗಿಡ ನೀವು ಯಾವ ತರ 10 ಎಕರೆಗೆ ಬೆಳೆದ್ರಿ ಅಂತ ಸ್ವಲ್ಪ ಹೇಳ್ತೀರಾ? ನಿಮಗೆ ಇದನ್ನ ಬೆಳೆಯಕ್ಕೆ ಇನ್ಸ್ಪಿರೇಷನ್ ಏನು? ನೀವು ಎಲ್ಲಿ ಟ್ರೈನಿಂಗ್ ತಗೊಂಡ್ರಿ? ಸುಮಾರು ಜನ ಎಲ್ಲರೂ ನೀವಾದ್ರೆ 12 ದೇಶ ಸುತ್ತಿದ್ದೀರಾ. ಈಗ ಬೇರೆಯವರಾದ್ರೆ ಸುತ್ತಕ್ ಆಗಲ್ಲ, ಅವ್ರಿಗೆ ಇದನ್ನೇ ವಿಯೆಟ್ನಾಂ ಅನ್ಕೋತಾರೆ ನಿಮ್ಮ ಊರ್ನೇ. ಇಲ್ಲಿ ಬಂದು ನೋಡಕ್ಕೆ ಅವ್ರಿಗೆ ಅವಕಾಶ ಇದೆಯಾ? ಯಾವ ತರ ಸ್ಟಾರ್ಟ್ ಮಾಡ್ಬೋದು ಹೇಳ್ತೀರಾ ನಮ್ಮ ಸುಮಾರು ಜನ ಯುವ ರೈತರುಗಳಿಗೆ? ನಮಸ್ತೆ. ಮೊದಲಿಗೆ ಏಲಕ್ಕಿ ಕೃಷಿ ನಮ್ಮ ಹಿರಿಯರು ಮಾಡ್ತಾ ಇದ್ದಿದ್ದ ಸ್ಥಳ ಇದು. ಹಿಂದೆ ಈ ಪ್ರದೇಶ ಇದೆಯಲ್ಲ, ಈ ಪ್ರದೇಶ ಮತ್ತೆ ಮಂಜರಾಬಾದ್ ಅಂತ ಏನ್ ಹೇಳ್ತೀವಿ, ಅದೆಲ್ಲ ಏಲಕ್ಕಿ ಬೆಳೆಯೋ ಪ್ರದೇಶ.
ಆರ್ಥಿಕವಾಗಿ ವಾಣಿಜ್ಯ ಬೆಳೆಯಾಗಿ ತಿಂದೆ. ನಮ್ಮ ಹಿರಿಯರ ಕಾಲದಲ್ಲಿ ಅದು ವಾಣಿಜ್ಯ ಬೆಳೆಯಾಗಿತ್ತು. ಅದೆಲ್ಲ ಒಂದ್ ಕಡೆ ಕಟ್ಟೆ ರೋಗ ಮತ್ತೆ ಬೇರೆ ಬೇರೆ ಈ ಟೆಂಪರೇಚರ್ ಏರಿದ್ರಿಂದ ಅದು ಅದನ್ನ ನಾವು ಬಿಡ್ತಾ ಬಂದಿದ್ದೀವಿ. ಸೊ ಇದು ನಾನು ಯಾಕೆ ಪ್ರಾರಂಭ ಮಾಡಿದೆ ಅಂದ್ರೆ, ಈ ನೀವು ವಾಣಿಜ್ಯ ಬೆಳೆಯಲ್ಲಿ ಏಲಕ್ಕಿ ಒಂದೇ ಬೆಳೆ 5 ರಿಂದ 6 ತಿಂಗಳು ನಮ್ಗೆ ವರಮಾನ ಕೊಡುವಂಥದ್ದು. ಬೇರೆ ಈಗ ಕಾಫಿಯಲ್ಲಿ 2 ತಿಂಗಳು, ಮೆಣಸು 1 ತಿಂಗಳು, ಇನ್ನು 9 ತಿಂಗಳು ರೈತ ಏನ್ ಮಾಡೋದು? ರೈತನಿಗೆ ಆದಾಯ ಇರಲ್ಲ. ಸೊ ಪ್ರತಿ ತಿಂಗಳು ಆದಾಯ ಬರುವ ದಿಕ್ಕಿನಲ್ಲಿ ಯೋಚನೆ ಮಾಡಿ ಏಲಕ್ಕಿ ಬೆಳೆಯನ್ನ ಕೇರಳ ಮಾದರಿಯಲ್ಲಿ ಮಾಡಬೇಕು ಅಂತ ಹೇಳಿ ಕೇರಳಕ್ಕೆ ಹೋಗಿ ಕೇರಳದಲ್ಲಿ ಅಲ್ಲಿಯ ಕೃಷಿಯನ್ನ ಎಲ್ಲ ನೋಡ್ಕೊಂಡು ಬಂದು, ಆಮೇಲೆ ನಾನು ಯಾಕೆ ಆ ಥರ ಮಾಡಬಾರ್ದು ಅಂತ ಹೇಳಿ ಕೇರಳದ ಒಬ್ರನ್ನ ಗೈಡ್ಲೈನ್ಸ್ ಇಟ್ಕೊಂಡು ಈ ಕೃಷಿಯನ್ನ ಪ್ರಾರಂಭ ಮಾಡಿದೆ. ನಾನು ಮಾಡಿ ಸುಮಾರು 6 ವರ್ಷದ ಮೇಲಾಯ್ತು. ಅವಾಗ ನಾವು ಮೊದಲನೇ ಕ್ರಾಪ್ ಕುಯ್ದಾಗ ನನ್ಗೆ ಬಾರಿ ಕಡಿಮೆ ರೇಟ್ ಸಿಕ್ಕಿತ್ತು. ಆದ್ರೆ ಕೇರಳದಲ್ಲಿ ಒಂದು ಇದಿದೆ, ಸಿಸ್ಟಮ್ ಇದೆ. ಅವರು 1 kg 1 ಬಡ್ಡೆಲ್ ಕುಯ್ಲೇಬೇಕು, 500 ರೂಪಾಯಿ ಕ್ಯಾಲ್ಕುಲೇಷನ್ ಮಾಡಿ ಅವರು ತೋಟವನ್ನು ಮಾಡ್ತಾರೆ. ನೀವು 10x10 ಏನಾದ್ರು ಮಾಡಿದ್ರೆ ಅವರು 434 ಗಿಡ ಹಿಡಿಯುತ್ತೆ. ಸೊ 1 ಎಕರೆಗೆ ಸುಮಾರು 400 kg ಹಿಡಿದ್ರೆ 500 ರೂಪಾಯಿ ಅಂದ್ರೆ 2 ಲಕ್ಷ ರೂಪಾಯಿ ಆದಾಯ ಬಂತು. ಈ 2 ಲಕ್ಷ ರೂಪಾಯಿ ಆದಾಯ ಒಟ್ಟಿಗೆ ಬರಲ್ಲ, ಸುಮಾರು ನಿಮ್ಗೆ ಜುಲೈಯಿಂದ ಹಿಡಿದು ಜನವರಿವರೆಗೂ ಬರುತ್ತೆ. ಅದು ನಮ್ಮ ದೈನಂದಿನ ಚಟುವಟಿಕೆಗೆ ಆರ್ಥಿಕ ಸಂಪನ್ಮೂಲ ಸಹಾಯ ಆಗುತ್ತೆ. ಮುಖ್ಯವಾಗಿ ಅದಕ್ಕೆ ಮಾಡಿದ್ದು. ಎರಡನೇದು, ಕೇರಳದವ್ರ ಕ್ಯಾಲ್ಕುಲೇಷನ್ ಯಾವ ತರ ಇರುತ್ತೆ ಅಂದ್ರೆ, ಅದೇ 1 kg ಕುಯ್ದು 2 ಲಕ್ಷ ರೂಪಾಯಿ ಆದಾಯ, ಅದು 500 ರೂಪಾಯಿಗೆ ಅವ್ರು ಕ್ಯಾಲ್ಕುಲೇಷನ್ ಮಾಡ್ತಾರೆ. ನಾವು ಏನ್ ಮಾಡ್ತೀವಿ, ಬೆಳೆಯುವಾಗ 3,000 ಇದ್ರೆ ಮಾತ್ರ ಬೆಳೆಯೋದು ಅಂತ ಯೋಚನೆ ಮಾಡ್ತೀವಿ. ಇಲ್ಲಿ ಹೇಗೆ ಅಂದ್ರೆ, ಬೆಳೆಯನ್ನ ನಾವು ಜಾಸ್ತಿ ತೆಗೆದು ಬೆಳೆದು ರೇಟನ್ನು ನೋಡ್ತಾ ಹೋದ್ರೆ ನಾವು ಡಿಸಪಾಯಿಂಟ್ ಆಗ್ತೀವಿ. ಆ ಲೆಕ್ಕದಲ್ಲಿ ಇದನ್ನ ನಾವು ಮಾಡಿ ಬೆಳೆದಿರೋದು. ಸೊ ಇದು ಸಾಕಷ್ಟು ಈ ಮಣ್ಣು ಮತ್ತೆ ಇದು ಎಲ್ಲ ಚೆನ್ನಾಗಿದೆ. ಈಗಿನ ಹೊಸ ತಂತ್ರಜ್ಞಾನವನ್ನೆಲ್ಲ ಉಪಯೋಗಿಸ್ಕೊಂಡು ನಾವು ಏಲಕ್ಕಿಯನ್ನು ಮಾಡಿದೀವಿ. ನೋಡಿ, ಇಲ್ಲಿ ಉದಾಹರಣೆಗೆ ಮಳೆಗಾಲ ಬಂತು ಅಂದ್ರೆ ಇಲ್ಲೊಂದು ಗುಂಡಿ, ನೀರು ಗುಂಡಿ ಇದೆ. ಇದನ್ನ ಏನ್ ಮಾಡಿರ್ತೀವಿ, ಬೇಸಿಗೆಯಲ್ಲಿ ಈ ಮಣ್ಣನ್ನ ತೆಗೆದು ಈ ಬುಡಭಾಗಕ್ಕೆ ಹಾಕಿರ್ತೀವಿ. ಈಗ ಏನ್ ಮಾಡ್ತೀವಿ, ಮಳೆಗಾಲದಲ್ಲಿ ಏನಾಗುತ್ತೆ, ಇದು ಡ್ರೈನ್ ಔಟ್ ಆಗಕ್ಕೆ ಸಹಾಯ ಆಗುತ್ತೆ. ಸೊ ಇದು ಮಲೆನಾಡಿಗೆ ಬಹಳ ಮುಖ್ಯ. ಇದು ಮಲೆನಾಡು ಪ್ರದೇಶದಲ್ಲಿ, ಈ ಬೇರೆ ಜಾಗದಲ್ಲಿ ಅಷ್ಟು ಅವಶ್ಯಕತೆ ಇಲ್ಲ. ಆದ್ರೆ ಎಲ್ಲೂ ನೀರು ನಿಲ್ಲಬಾರದು, ಅದೊಂದು ವ್ಯವಸ್ಥೆ ಏಲಕ್ಕಿಯಲ್ಲಿ ಇರಬೇಕಾಗುತ್ತೆ. ನೀರು ಗುಂಡಿ ಮಾಡಿದ್ರೆ ಅಲ್ಲಿ ನೀರು ಹೀರ್ಕೊಳ್ಳುತ್ತೆ, ನೀರು ಒಳಗಡೆ ಹೋಗುತ್ತೆ. ಇದು ಆಕ್ಚುಲಿ ಇದರಲ್ಲಿ ಅಡ್ವಾಂಟೇಜ್ ಏನಂದ್ರೆ ವಾಟರ್ ಟೇಬಲ್ ಇನ್ಕ್ರೀಸ್ ಆಗುತ್ತೆ. ಓಕೆ ಸರ್, ಈಗ ನೀವು ಒಂದು 10 ಎಕರೆಗೆ ಹಾಕಿದ್ದೀರಾ. ಓಕೆ, ಈಗ ಎಲ್ಲಿ ನೋಡಿದ್ರೆ ನಿಮ್ಗೆ ಗಿಡಗಳು ಈ ತರ, ಈ ಟೆಕ್ನಾಲಜಿ ಯಾವ ಟೆಕ್ನಾಲಜಿ ಸರ್? ಇದು ಯಾವ ಗಿಡ ನೀವು ಈಗ ಎಲ್ಲಿಂದ ಸೆಲೆಕ್ಷನ್ ಮಾಡಿದ್ದು, ಅದು ಎಲ್ಲಿಂದ ಸಿಕ್ಕಿದೆ? ಒಂದು, ನಾವು ಗಿಡವನ್ನು ಆಯ್ಕೆ ಮಾಡೋದು ಬಹಳ ಮುಖ್ಯ. ಕೆಲವು ಟೈಮ್ ಏನ್ ಮಾಡ್ಬಿಡ್ತೀವಿ, ಗಿಡಗಳನ್ನ ಎಲ್ಲೋ ಏನೋ ಗೊತ್ತಿಲ್ದಲೆ, ಅದ್ರ ಹಿಸ್ಟ್ರಿ ಗೊತ್ತಿಲ್ದಲೆ ತಂದ್ಬಿಡ್ತೀವಿ. ಅದೇನಾಗುತ್ತೆ, ಗಿಡವಾಗಿದ್ದನ್ನೇ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತಾರೆ. ಅಂದ್ರೆ ಯಾವಾಗಲೂ ಯಾವುದೇ ಬೆಳೆಯಲ್ಲಿ ಬೀಜಗಳ ಆಯ್ಕೆ ಅಥವಾ ಗಿಡಗಳ ಆಯ್ಕೆ ಬಹಳ ಮುಖ್ಯ. ಸೊ ನಾನು ಕೇರಳಕ್ಕೆ ಹೋಗಿ ಕೇರಳದಲ್ಲಿ ನೋಡಿ ಕೇರಳದಿಂದ ತಂದಿದ್ದು ಒಂದದು. ಇದಕ್ಕೆ ನನಗೆ ಆಗ ವನರಾಜ್ ಅಂತ ಇದ್ರು, ಅವರು ಸಹ ಕೇರಳದವರು ನನಗೆ ಸಹಾಯ ಮಾಡಿದ್ರು. ಆಗ ಕೇರಳದಿಂದ ತರುವಾಗ ಇದು ಮೆಥಡ್ ಯಾವ ರೀತಿ ಅಂತ ನೋಡ್ಕೊಂಡು, ಒಂದು ಗುಂಡಿ ನಾವು 2x2 ತೆಗೆದು 1 ಅಡಿ ಆಳ ಮಾಡಿ ಅದಕ್ಕೆ ಕೊಟ್ಟಿಗೆ ಗೊಬ್ಬರ, ಕಾಂಪೋಸ್ಟ್ ಎಲ್ಲ ಚೆನ್ನಾಗಿ ಹಾಕ್ಬಿಟ್ಟು, ಆಮೇಲೆ ಈ ವೇಸ್ಟ್ ಇರುತ್ತೆ, ಎಲೆ ದರ್ಗು ಎಲ್ಲ, ಅದನ್ನೆಲ್ಲ ಮುಚ್ಚಿ ಗಿಡನ ನಾಟಿ ಮಾಡಿ ಆಮೇಲೆ ಇದಕ್ಕೆ ಬೇರೆ ಕೆಲಸಗಳನ್ನು ಪ್ರಾರಂಭ ಮಾಡಿದೆ. ನೆಲ್ಯಾಣಿ ಗ್ರೀನ್ ಗೋಲ್ಡ್ ಅಂತಾರೆ. ಇದು 6 ವರ್ಷ ಆಯ್ತು. 6 ವರ್ಷ ಆಯ್ತು. ಇದು ಒಂದು ಬುಡಕ್ಕೆ ಎಷ್ಟು ಇದು ಬರುತ್ತೆ ಸರ್? ಇದು ಒಂದು ಇದು ಬರುತ್ತೆ, ಹಸಿದು ಎಷ್ಟು ಬರುತ್ತೆ, ಒಣಗಿದ ಎಷ್ಟು ಬರುತ್ತೆ? ಒಂದು ಗಿಡ ಹೇಗೆ ಅಂದ್ರೆ, ಒಂದು ಗಿಡ ಸಣ್ಣ ಗಿಡ ನೆಟ್ರೆ ನಿಮ್ಗೆ 70-80 ಕಂದುಗಳು ಬರುತ್ತೆ. ನಮ್ಗೆ ಆವರೇಜ್ ಒಳ್ಳೆ ಈಲ್ಡ್ ಬರ್ಬೇಕು ಅಂದ್ರೆ 30 ರಿಂದ 50 ಕಂದು ಇರಬೇಕು. ಆಯ್ತಾ? 30 ರಿಂದ 50 ಕಂದು ಬಂದ್ರೆ, ಸೊ ಅದರಲ್ಲಿ ನೀವು 2 ಗರಿ ಬರುತ್ತೆ. ಒಂದರಲ್ಲಿ ಒಂದು ಇದರಲ್ಲಿ 2 ಗರಿ ಬರುತ್ತೆ. ಅಲ್ಲಿಗೆ ನೀವು 50 ಕಂದಿದ್ರೆ 100 ಗರಿ ಆಯ್ತು. 100 ಗರಿಲಿ ಕಾಯಾಗಿ ಕನ್ವರ್ಟ್ ಮಾಡಿದ್ರೆ 50 ಕಾಯಿ ಒಂದು ಗರಿಲಿದ್ರೆ 5,000 ಕಾಯಿ ಆಯ್ತು. 5,000 ಕಾಯಿ 1 kg ಹಸಿ, 5,000 ಕಾಯಿ 1 kg ಡ್ರೈ ಬರುತ್ತೆ.
ಸರ್ ಈಗ ನನಗೆ ಗೊತ್ತಾಗ್ತಾ ಇಲ್ಲ ಈಗ ಯಾಕಂದ್ರೆ ಈಗ ಒಂದು ಏಲಕ್ಕಿ ತೋಟ ಮಾಡಿದಿರಾ, ನೀವು ಯಾವ ತರ ಡಿಸೈನ್ ಮಾಡಿದಿರಾ, ಯಾವ ಮಂತಲ್ಲಿ ಇಟ್ಟಿದ್ದೀರಾ, ಈ ಗುಂಡಿ ಎಷ್ಟು ಕೊಡ್ದಿದ್ರಾ, ಈಗ ನೀರು ಕುಡಿದ್ರೆ ಇದೇ ಗುಂಡಿಗೆ ನೀರಿರುತ್ತೆ, ನೀವು ಯಾವ ತರ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡ್ರೆ ಫಸ್ಟ್ ಇಂದ ಬ್ರೀಫ್ ಆಗಿ ಒಂದು 3 minutes ಅಲ್ಲಿ ಹೇಳ್ತೀರಾ? ಮೊದಲು ನಾನು ಹೇಳಿದೆ ನಿಮ್ಗೆ ಗುಂಡಿ ಯಾವ ರೀತಿ ಮಾಡೋದು ಅಂತ. ಗಿಡಗಳ ಆಯ್ಕೆ, ಗುಂಡಿ ಮಾಡೋದು 2x2 1 feet ಡೆಪ್ತ್, ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಹಾಕೋದು, ಗಿಡಗಳನ್ನು ನಡೋದು. ಆಮೇಲೆ ಗುಂಡಿಗಳನ್ನ ಇದು ಇಂಗು ಗುಂಡಿಗಳು ಅಂತ ನಾವು ಹೇಳ್ತೀವಿ ಇಲ್ಲಿ ಮಲೆನಾಡಲ್ಲಿ. ಈ ಸ್ಲೋಪ್ ಲ್ಯಾಂಡ್ ಅಲ್ಲಿ ನೀರಲ್ಲಿ ಇದಾಗಬಾರ್ದು ಅಂತ ಹೇಳಿ ಅದನ್ನ ಗುಂಡಿಗಳನ್ನು ಇದನ್ನ ಏನ್ ಮಾಡ್ಬಿಡ್ತೀವಿ, ಬೇಸಿಗೆ ಸಮಯದಲ್ಲಿ ಇದನ್ನ ಆ ಮಣ್ಣನ್ನೆಲ್ಲ ಹಾಕ್ಬಿಟ್ಟು ಮೇಲೆ ಇದು ಮಾಡಿ ಅದನ್ನ ಇದು ಭೂಮಿಯ ಫಲವತ್ತತೆಯನ್ನು ಜಾಸ್ತಿ ಮಾಡ್ತೀವಿ. ಇದ್ರನ್ನ ವೇಸ್ಟ್ ಅಲ್ಲ, ಇದ್ರದ್ದು ವೇಸ್ಟ್. ಇದು ಒಂದ್ಸತಿ ಬೆಳೆ ಬಂದ್ಮೇಲೆ ಇದು ವೇಸ್ಟ್. ಇದನ್ನ ತೆಗೆದ್ಬಿಟ್ಟು ಇಲ್ಲಿ ಈ ತರ ಬಡ್ಡೆಗೆ ಹಾಕ್ತಿವಿ. ಈ ತರ ನೋಡಿ ಬಡ್ಡೆಗೆ ಇದು ನೋಡಿ ಇಲ್ಲಿ ಯಾವ ತರ ಕಾಂಪೋಸ್ಟ್ ಆಗಿದೆ, ಯಾವ ತರ ನೋಡಿ ಇದು ಈ ರೀತಿಯಾಗಿ ಕೃಷಿ ಮಾಡಿದ್ವಿ. ಬೇಸಿಗೆಯಲ್ಲಿ ಮಾಡಿರೋದು ಮಲ್ಚಿಂಗ್ ಅಂತೀವಲ್ಲ, ಇದಕ್ಕೆ ಇದೇ ಮಲ್ಚಿಂಗು. ಇದೇ ಗೊಬ್ಬರ ಆಗುತ್ತೆ. ಇದಕ್ಕೆ ಈ ಗುಂಡಿಯಿಂದ ಮಣ್ಣು ಹಾಕ್ತೀವಿ. ಮಣ್ಣು ಹಾಕಿದಾಗ ಕಂದುಗಳು ಚೆನ್ನಾಗಿ ಬರುತ್ತೆ, ಒಳ್ಳೆ ಕಾಯಿಗಳು ಬರುತ್ತೆ. ಇದು ಈ ತರ ಕೆಲಸಗಳು ಸಾಮಾನ್ಯ. ಸರ್ ನಮಗೆ ಇನ್ನೊಂದು ಕ್ವಶನ್ಸ್ ಇತ್ತು. ಈಗ ನಾನೊಬ್ಬ ಹೊಸದಾಗಿ ನಿಮ್ದೊಂದು 10 ಎಕರೆ ಇದೆ. ಈಗ ನಾನೊಂದು ಹೊಸದಾಗಿ ಒಂದು ತೋಟ ಮಾಡಬೇಕು. ಈಗ ಏನೋ ಏಲಕ್ಕಿಗಳಿಗೆ ಅದಕ್ಕೆ ಪ್ಲಸ್ ರೇಟ್ ಸಿಗ್ಬೇಕು. ಈಗ ಒಂದ್ ನಿಮಿಷ ರೇಟ್ ಬಗ್ಗೆ ಮಾತಾಡೋಣ. ಈಗ ರೇಟ್ ಬಂದ್ರೆ ನಮ್ದು ಇಲ್ಲಿ ಕರ್ನಾಟಕ ತಗೊಂಡ್ರೆ, ನಮ್ಮ ಸಕಲೇಶ್ಪುರ ತಗೊಂಡ್ರೆ 2,000 ರೂಪಾಯಿ ಕೆಜಿ. ಯಾಕೆ ನಮ್ಮ ಸಕಲೇಶ್ಪುರ ಏಲಕ್ಕಿ, ಅದು ಮಂಜರಾಬಾದ್ ಏಲಕ್ಕಿ. ನಿಮಗೆ ರೇಟ್ಗಳು ಯಾವ್ಯಾವ ಕಂಟ್ರಿ, ನೀವು 12 ದೇಶ ಸುತ್ತಿದ್ರಾ? ನಮ್ದು ಬೆಂಗಳೂರಲ್ಲಿ ಎಷ್ಟು ರೇಟ್ ಇದೆ, ಫಾರಿನ್ ರೇಟ್ ಇದೆ. ನಾವು ಇಲ್ಲಿಂದ ಡೈರೆಕ್ಟ್ ಫಾರಿನ್ ಸೇಲ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನೀವೊಂದು ಕೃಷಿಕ ಫೌಂಡರ್ ಮ್ಯಾಗಝಿನ್, ನಾವೇ ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಇವಾಗಿನ ಜನರೇಷನ್? ಒಂದು ಏಲಕ್ಕಿ ನಾವು ಮಾಡುವಾಗ ಪ್ರಿಪರೇಷನ್ ಇದು ಕುಯ್ತೇವಲ್ಲ, ಕುಯ್ಲಾದ್ಮೇಲೆ ಡ್ರೈಯಿಂಗ್ ಭಾರಿ ಇಂಪಾರ್ಟೆಂಟ್. ಅದರಲ್ಲಿ ಒಳ್ಳೆ ಕಲರ್ ಬರುತ್ತೆ, ಗ್ರೀನ್ ಕಲರ್. ಬಿಸಿಲಲ್ಲಿ ಒಳಗ್ಸಿದ್ರೆ ಗೋಲ್ಡನ್ ಯೆಲ್ಲೋ ಕಲರ್ ಬರುತ್ತೆ. ಇದು ಆ ಕಲರ್ ಮೇಲೆ ಮಾರುಕಟ್ಟೆ ಇದೆ ನಿಂತಿರೋದು. ಮೇಜರ್ ಆಗಿ ಇಂಡಿಯಾದ ಏಲಕ್ಕಿನ ಬೈ ಮಾಡೋರು ದುಬೈ, ಸೌದಿ ಕಂಟ್ರಿಗಳು, ಆ ದೇಶಗಳು. ಇವತ್ತು ಸಾಕಷ್ಟು ಎಕ್ಸ್ಪೋರ್ಟರ್ಸ್ ಇದ್ದಾರೆ ಆ ದೇಶಗಳಿಗೆ. ರೈತರೇ ಎಕ್ಸ್ಪೋರ್ಟ್ ಮಾಡಬೇಕು ಅಂದ್ರೆ ಈ ತರ ಬೆಳೆದು ಒಂದು 50 ಜನ ಒಂದು ಗುಂಪು ಮಾಡಿಕೊಂಡು ಮಾರುಕಟ್ಟೆಯನ್ನು ಹುಡ್ಕಕ್ ಹೋಗ್ಬೇಕಾಗತ್ತೆ. ನಾವಲ್ಲಿ ಮಾರುಕಟ್ಟೆಯನ್ನು ಹುಡುಕಿ ಎಲ್ಲಿ ಮಾರುಕಟ್ಟೆ ಇದೆ ಏನು ಅಂತ. ಆಮೇಲೆ ಈಗ ಕಾಫಿಯಲ್ಲಿ ಹೆಂಗಿದೆ, ಎಸ್ಟೇಟ್ ಬ್ರಾಂಡೆಡ್ ಅಂತ ಬಂದಿದೆ ಕಾಫಿಲಿ, ಆ ಕಲ್ಚರ್ ಬಂದಿದೆ. ಇವನ್ನ ಸಣ್ಣವರು ಮಾಡ್ತಾ ಇದ್ದಾರೆ ಎಸ್ಟೇಟ್ ಬ್ರಾಂಡೆಡ್. ಈಗ 50 ಎಕರೆ ಇದ್ದವರು ಎಸ್ಟೇಟ್ ಬ್ರಾಂಡೆಡ್ ಕಾಫಿನ ಮಾರ್ತಿದ್ದಾರೆ. ಅದೇ ರೀತಿ ಏಲಕ್ಕಿನ ಇದಕ್ಕೆ ಒಂದು ಹಿಸ್ಟ್ರಿನ ನಾವು ಅದನ್ನ ಕ್ರಿಯೇಟ್ ಮಾಡಿಬಿಟ್ಟು ಇರೋದನ್ನೇ, ಸುಳ್ಳು ಯಾವುದು ಬೇಡ. ಇದು ಪರಿಸರ ಪ್ರಿಯ, ಯಾಕಂದ್ರೆ ಇಲ್ಲಿ ಮರ ಇರಲೇಬೇಕು. ಸೊ ಮರಗಳು ಮತ್ತೆ ಪಕ್ಷಿಗಳು ಇದರೆಲ್ಲ ಒಂದಿಗೆ, ನಾವು ಪ್ರಾಣಿಗಳೊಂದಿಗೆ ಏಲಕ್ಕಿಯನ್ನು ಬೆಳಿತೀವಿ. ಇದನ್ನ ಇಟ್ಕೊಂಡು ಬೇರೆ ದೇಶಗಳಲ್ಲಿ ಅದನ್ನ ಮಾರ್ಕೆಟ್ ಮಾಡಕ್ ಒಳ್ಳೆ ಅವಕಾಶ ಇದೆ. ಇವತ್ತೆಲ್ಲ ಏನು ಅಂದ್ರೆ ಒಂದು ಟೋಟಲ್ ಒಂದು ಇಡೀ ಪ್ರಪಂಚದಲ್ಲಿ ಅಥವಾ ಭಾರತದಲ್ಲಿ ಒಂದು 5 to 10% ಕ್ರೀಮ್ ಬಯರ್ಸ್ ಅಂತ ಇರ್ತಾರೆ. ಅಂದ್ರೆ ನಿಮ್ಗೆ ಅವ್ರು ಎಷ್ಟು ರೇಟಿಗೆ ಯಾರು ಇದಾಗಲ್ಲ, ಅವರು ನಮ್ಗೆ ಹಿಸ್ಟ್ರಿ ಬೇಕು, ಆ ಗುಣ, ಈಗ ಮಣ್ಣಿನ ಫಲವತ್ತತೆ ಬೇಕು, ತುಂಬಾ ಕೆಮಿಕಲ್ ಅದನ್ನ ಕಮ್ಮಿ ಮಾಡಿರ್ಬೇಕು, ಈ ರೀತಿಯಾದ ಬಯಸುವಂತ ಬಳಕೆದಾರರಿದ್ದಾರೆ. ಹೇಗೆ ಅಂದ್ರೆ ನಾವು ಯಾವ್ದೇ, ನೀವು ಕೇಳಿದ ಪ್ರಶ್ನೆಗೆ ಮಾರುಕಟ್ಟೆ ಹೇಗೆ ಅಂದ್ರೆ ಬಳಕೆದಾರರು ಏನು ಬಯಸ್ತಾರೆ ಅದನ್ನ ಹುಡ್ಕೊಂಡು ಹೋಗ್ಬೇಕಾಗತ್ತೆ. ನಾವು ಅದನ್ನ ಹುಡ್ಕೊಂಡೋದ್ರೆ ನಮ್ದೇ ಆದ ಮಾರ್ಕೆಟ್ ಸಿಗುತ್ತೆ. ಇವತ್ತು ನಿನ್ನೆ ಕೇರಳದಿಂದ ಥಾಮಸ್ ಅಂತ ಒಬ್ರು ಫೋನ್ ಮಾಡಿದ್ರು, ಸ್ಪೈಸಸ್ ಬೋರ್ಡ್ ಇಂದ. ಮಾಡಿದಾಗ ಈ ಏಲಕ್ಕಿ ಬಗ್ಗೆ ಒಂದಷ್ಟು ವಿಚಾರ ವಿನಿಮಯ ಆಯ್ತು. ಬೆಲೆಯ ವಿಚಾರ ಬಂದಾಗ ಒಂದು ಏನಾಗಿದೆ, ಈಗ ಮೊನ್ನೆ ಈ ಕೊರೋನಾ ಇದರಿಂದ ಒಂದಷ್ಟು ಏಳು ಬೀಳು ಆಗಿದೆ, ಎಲ್ಲ ಇದಕ್ಕೂ ಆಗಿದೆ, ಏಲಕ್ಕಿಗೂ ಆಗಿದೆ. ಆದ್ರೆ ನಾನು ಕಳೆದ ವರ್ಷ ಇದನ್ನ ಮಾರಿರೋದು 3,500 ನಾನು ಮಾರಿದ್ದೀನಿ. ಎಷ್ಟು ಕೆಜಿ ಮಾರಿದ್ರಿ ಸರ್ ಅಂದಾಜು? 3,500 ಒಂದು 500 ಕೆಜಿ ಮಾರಿದ್ದೀನಿ. ನನಗೆ ಹೋದ ವರ್ಷ ಕಡಿಮೆ ಆಗಿತ್ತು. ಆಮೇಲೆ ಈ ವರ್ಷ ರೇಟು ಇರುತ್ತೆ ಅನ್ನೋದು ನಂಬಿಕೆ ಇತ್ತು, ಆದ್ರೆ ಕೊರೋನಾ ಬಂತು. ಆದ್ರೆ ಅವರು ಏನ್ ಹೇಳ್ತಾರೆ ಅಂದ್ರೆ, ಈಗ ಆಕ್ಷನ್ಗಳನ್ನ ಇನಾಮ್ ಅಂತ ಗೌರ್ಮೆಂಟ್ ಒಂದು ಪೋರ್ಟಲ್ ಸ್ಟಾರ್ಟ್ ಮಾಡಿದೆ. ಅದ್ರ ಮೂಲಕ ಎಲ್ಲಿ ಬೇಕಾದ್ರೂ ಯಾರು ಬೇಕಾದ್ರೂ ಬೈ ಮಾಡಬಹುದು. ಆ ಪೋರ್ಟಲ್ಗೆ ಇದನ್ನ ಇದು ಮಾಡ್ತಾ ಇದೀವಿ, ಲಿಂಕ್ ಮಾಡ್ತಾ ಇದೀವಿ. ಮತ್ತೆ ದುಬೈಗೆ ಎಕ್ಸ್ಪೋರ್ಟ್ ಈ ಕೆಮಿಕಲ್, ಪೆಸ್ಟಿಸೈಡ್ ರೆಸಿಡ್ಯೂ ಜಾಸ್ತಿ. ಭಾರತದ ಸಂಬಾರಗಳಿಗೆ ಈ ಕೆಮಿಕಲ್ ಮತ್ತೆ ಸಿಕ್ಕಾಪಟ್ಟೆ ಯೂಸ್ ಮಾಡಿ ರೆಸಿಡ್ಯೂ ಸ್ಪ್ರೇ ಮಾಡಿ ರೆಸಿಡ್ಯೂ ಇದೆ ಅಂತ ಹೇಳಿ ರಿಜೆಕ್ಟ್ ಆಗಿತ್ತು. ಈಗ ಅದನ್ನೆಲ್ಲ ಕ್ಲಿಯರ್ ಆಗ್ಬಿಟ್ಟು ಈಗ ಮತ್ತೆ ಎಕ್ಸ್ಪೋರ್ಟ್ ಮಾಡಬಹುದು ಅಂತ ಒಂದು ಆ ದೇಶಕ್ಕೆ ಮತ್ತೆ ನಮ್ಮ ದೇಶ ಮಾತುಕತೆ ಆಗಿದೆ. ಮಾತುಕತೆ ಮುಖಾಂತರ ಈಗ ಮತ್ತೆ ಎಕ್ಸ್ಪೋರ್ಟ್ ಸ್ಟಾರ್ಟ್ ಆಗುತ್ತೆ. ಎಕ್ಸ್ಪೋರ್ಟ್ ಓಕೆ. ಈಗ ಸರ್, ಈಗ ಇನ್ನೊಂದು ನನಗೆ ಒಂದು ಎಕ್ಸಾಂಪಲ್ ಬೇಕಿತ್ತು. ಈಗ ಒಂದು ಓವರ್ ಆಗಿ ಒಂದು 10 ಎಕರೆಗೆ ಬೆಳೆದಿದ್ರೆ ಒಂದು ಎಷ್ಟು ಕೆಜಿ ಎಕ್ಸ್ಪೆಕ್ಟೇಷನ್ ಇದೆ ನಿಮ್ದು ಒಣಗಿದ ಏಲಕ್ಕಿ?
ಒಂದು ಆಕ್ಚುಲಿ 1 kg ಒಂದು ಇದಕ್ಕೆ ಅಂತ ನನ್ನ ಕ್ಯಾಲ್ಕುಲೇಷನ್ ಇದೆ ಈ ವರ್ಷ. 10 ಎಕರೆಗೆ 4,000 ಇದೆ. ನಾವು ಸ್ವಲ್ಪ 4,000 ಕೆಜಿ ಕುಯ್ಬೋದು 4,000 kg ಕುಯ್ಬಹುದು. ಆದ್ರೆ ಒಂದಷ್ಟು ಸ್ವಲ್ಪ ಕಮ್ಮಿನೂ ಆಗ್ಬೋದು. ವೆದರ್ ಇದೆಲ್ಲ ಮೇಲೆ ಹೋಗುತ್ತೆ, ಅದ್ರ ಮೇಲೆ ಡಿಪೆಂಡ್. ಅಂತೂ ನಮ್ಮ ನಾರ್ಮಲಿ ಅಷ್ಟು ಕುಯ್ಬೇಕು ಅಂತ ಕೆಲಸ ಮಾಡಬೇಕು. 3,000 ಕೆಜಿ ಬೇಡ, 4,000 ಕೆಜಿ 3,000 ಕೆಜಿ ಬರ್ಲಿ. 1 ಕೆಜಿ 1,000 ರೂಪಾಯಿ ಸಿಕ್ಲಿ, ಇಂಟ್ರೆಸ್ಟ್ 4,000 ಕೆಜಿ 1,000 ರೂಪಾಯಿ ಸಿಕ್ಕಿದ್ರು 40 ಲಕ್ಷ 30 ಲಕ್ಷ 30 ಲಕ್ಷ ರೂಪಾಯಿ ಆರಾಮಾಗಿ ಕಣ್ ಮುಚ್ಕೊಂಡು 1,000 ರೂಪಾಯಿ ಕಡಿಮೆನೇ ಆಗಲ್ಲ ರೇಟ್. ಈಗ 500 ರೂಪಾಯಿ ಸಿಕ್ಕಿದ್ರು ಒಂದು 20 ಲಕ್ಷ ಅಲ್ವಾ ಸರ್? ಈಗ ಇದಕ್ಕೆ ಈಗ ನಾನೊಂದು ಕಟ್ ಮಾಡಿ ಸ್ವಲ್ಪ ಡೈಲಾಗ್ ಎಲ್ಲ ಮಾಡ್ಕೊಳ್ಳ. India is the most resourceful country in the world. Karnataka, being one of the states here, has innumerable rivers flowing around the green serene environment. This is the main reason behind so many tourists and nature lovers to come to the laps of green heaven, Sakleshpura in Hassan district. A part of the scenic beautiful region is Changarihalli. Being born in a family of farmers here, our collective dream is My Nature India. It was around 2003 when I came to Bangalore in search of a job. MVRS opened the doors to me and my dreams. The main idea of MVRS is to build a network program to have the winning edge for many corporate offices like banking sectors, education, political, automobile, e-commerce, advertisement, social media, pharma companies, etc. This company took me on contract and having confidence in me, sent me to work pan-Karnataka in all divisions, and I'm grateful to all who are concerned. With the help of Shankar Nag Fans Auto Association, all efficient youths irrespective of gender or caste, be it Hindu, Muslim, Christian or any other religion, joined together to form this company by the name TMRS. My Nature India was formed after a series of talks and discussions over the pros and cons, and by letting thousands of colleagues, neighbors and even other state workers on lease basis on companies which come under research on marketing. Since generations, we had not faced the problem of unemployment. This is the boon of 20th century, which is the root cause of many socio-political issues. The results of these issues were the foundation for wanted farmers. Farmers are the backbone of any country. Their necessity is as much important as those of their advisors and related sects like Brahmins, Archakas, blacksmiths, Vaishyas, sculptors, potters, weavers, cobblers and others have to fight against the monster plastics. After discussing with the related sects, we have a set of platform to promote their livings, and that is My Nature India. The native folk art forms like Dolu Kunita, Yakshagana, Bhangra, Garba, Ghumar, Bihu, Lavani, Ghumra, Pilikali, Karakattam, Veeranatyam and others are under the line of extinction. To ensure that these art forms are protected and passed on to the next generation is the main mission of My Nature India. The handicraft arts like sculpture, wooden toy crafts, artisans of jewellery, clothes embroidery, pottery, stone carvings, pro-nature products, metal artworks, paper products and many more such handicrafts are getting into extinction due to the pouring in of plastics everywhere. My Nature India is working day and night to make certain that these will remain for the future generations. For the first time in the world, we have created an online platform for all the manufacturers to sell their products to the customers without intervention of any agents. The manufacturers are eligible to quote their own rates on their products online, and they're open to communicate with the customers directly with complete transparency. With all these unique features, My Nature India is coming on board. For those who are concerned about the development of our country and inclination towards nature protection are welcome to take part and serve in this venture with open mind. We also greet any type of suggestion towards the development of our institution. Plastic-free India, jobs to all here, with complete empowerment to all in this resourceful nation is our mission and responsibility. Our travel is towards nature. Please join hands with us in this venture. Jai Hind, Jai Bharat Mata, Vande Mataram. MyNatureIndia.com, MyNatureIndia.in, MyNatureIndia.org. Coming soon.